ಕಳೆದ ಬಾರಿಗೆ ಈ ಬಾರಿ ಸ್ವಲ್ಪ ಬಲ್ಕ್ ಆಗಿರಿ ಸ್ವಲ್ಪ ಈ ಕ್ಯಾರೆಕ್ಟರ್ಗೆ ಹೆಂಗೆ ರೆಡಿ ಆದ್ರಿ? ನಾನಂದ್ರೆ ಐ ವಾಸ್ ಅ ರಸ್ಲರ್. ಮೊದಲು ಕಾಲೇಜಲ್ಲಿ ಇರ್ಬೇಕಾದ್ರೆ ನಾನು ಇಂಟರ್ ಯೂನಿವರ್ಸಿಟಿ ರಸ್ಲಿಂಗ್ ಹೋಗ್ತಿದ್ದೆ, ಜೂಡೋಗ್ ಹೋಗ್ತಿದ್ದೆ. ಸೊ ಕಾಲೇಜಲ್ಲಿ ಇರ್ಬೇಕಾದ್ರೆ ಹೊಡೆದಾಟ ಮಾಡ್ತಿದ್ವಿ. ಸೊ ಅದೊಂದಿತ್ತು. ಸೊ ಇದಕ್ಕೆ ಇನ್ನು ಸ್ವಲ್ಪ ಹೆವಿ ಆಗ್ಬೇಕಾಗಿತ್ತು ನನಗೆ. ತುಂಬಾ ಕ್ಲಿಯರ್ ಆಗಿತ್ತು, ಅಂದ್ರೆ 6 ಪ್ಯಾಕ್ ಅಂತೂ ಮಾಡಲ್ಲ ನಾನು ಅಂತ. ಮಾಡಿದ್ರು VFX ಅನ್ಕೊಂಡ್ಬಿಡ್ತಾರೆ ಅದಕ್ಕೆ. ಸೊ ಫಿಟ್ ಆಗಿ ಕಾಣಬೇಕು, ಒಂದು ಒಳ್ಳೆ ಕಾಡ್ ಮನುಷ್ಯ ಫೈಟರ್ ತರ ಕಾಣಬೇಕು ಅನ್ನೋದಷ್ಟೇ ಇದ್ದಿದ್ದು. ಅದಕ್ಕೆ ಕಂಟಿನ್ಯೂಸ್ ನಾನು ವ್ಯಾಯಾಮಗಳು ಮಾಡ್ತಾನೆ ಇದ್ದೆ. ಫೈಟ್ ಬೇಕಾಗಿದ್ದು, ಬಲ್ಕ್ ಕಾಣೋದಕ್ಕೆ ಬೇಕಾಗಿರುವಂತದ್ದು. ಎಕ್ಸ್ಟ್ರೀಮ್ ಡಯಟ್ ಆ ತರದೆಲ್ಲ ಏನಿಲ್ಲ, ಅಷ್ಟೆಲ್ಲ ಮಾಡಕ್ ಆಗ್ತಿರಲ್ಲ ಆ ಬಿಸಿಲು ಮಳೆಯಲ್ಲೆಲ್ಲ. ಬಟ್ ಮೈ ಹಣದೋಗೋದಲ್ಲ, ಹಂಗಾಗಿ ಯಾವುದೇ ತೊಂದರೆಗಳು ಅಂದ್ರೆ ಇಲ್ಲ ಅಂದ್ರೆ ನಮ್ದು ಏನು ಅದೇ ಡಯಟ್ ಏನಿದೆ ಅದೇ ಮೀನ್ ಸಾರು, ಬಾಯ್ಲ್ಡ್ ರೈಸ್, ಊರ್ಕೋಳಿ ಸಾರು ಈ ತರದ್ದೇ ಇರುತ್ತೆ ಹೊರತು ತುಂಬಾ ಏನು ಎಕ್ಸ್ಟ್ರೀಮ್ ಡಯಟ್ ಆ ತರದೆಲ್ಲ ಮಾಡಕ್ ಹೋಗಲ್ಲ. ಸೊ ಅದಕ್ಕೆ ಏನ್ ಬೇಕು, ಆ ಬಲ್ಕ ಕಾಣಕ್ ಏನ್ ಬೇಕು ಅಷ್ಟು ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡ್ಕೊಂಡು. ಬಟ್ ಆ ಎಕ್ಸರ್ಸೈಸ್ ಮಾಡಕ್ಕೆ ಪುರ್ಸೊತ್ ಆಗ್ತಿರ್ಲಿಲ್ಲ. ಬರೀ ಎಕ್ಸರ್ಸೈಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನೀವು 50% ನಿಮ್ಗೆ ರೆಸ್ಟ್ ಬೇಕು ಯಾವತ್ತು. ಹೇಳ್ತಾರಲ್ಲ 25% ಡಯಟ್, 25% ವರ್ಕೌಟ್, 50% ನಿಮ್ ಸ್ಲೀಪ್. ನೀವು ನೆಮ್ಮದಿ ಮಲಗಿದ್ರೆ ನಿಮ್ ಬಾಡಿ ರಿಕವರ್ ಆಗಕ್ ಸಾಧ್ಯ, ನಿಮ್ ಮಸಲ್ ರಿಯಾಕ್ಟ್ ಮಾಡಕ್ ಸಾಧ್ಯ. ಸೊ ನಮ್ಮಲ್ಲಿ ಹಂಗಲ್ಲ, ನಮ್ದು 90% ಬರೀ ಕೆಲಸ ಆಗಿ 10% 5% ನಿದ್ದೆ, 5% ಡಯಟ್ ಅಂದ್ರೆ ಎಲ್ಲಿ ಆಗುತ್ತೆ ಅಲ್ವಾ? ಸೊ ಏನಂದ್ರೆ ಊರಲ್ಲಿ ಕೆಲಸ ಮಾಡೋರು ಇರ್ತಾರಲ್ವಾ, ಆ ತರ ಟ್ರೀಟ್ ಮಾಡ್ಕೊಂಡು ಹೋಗಿದ್ ನಾನು ನಾರ್ಮಲ್ ಆಗಿ ಊರಲ್ಲಿ ಕೆಲಸ ಮಾಡ್ಕೊಂಡು ಹೋಗಿರೋರು ಇರ್ತಾರಲ್ಲ. ಸೊ ಅವಾಗ ಅದೇನು ಇದಾಗಲ್ಲ. ಎಕ್ಸ್ಟ್ರೀಮ್ ಡಯಟ್ ಮಾಡ್ಕೊಂಡು ಇದೇನು ಇಲ್ಲ ಅಂತಂದ್ರೆ ಅವಾಗೆಲ್ಲ ತೊಂದರೆ ಆಗುತ್ತೆ. ಯಾಕಂದ್ರೆ ನೀವು ಸುಮ್ಮಿರುವಂತವ್ರಲ್ಲ ನಂಬರ್ 1. ಜೊತೆಗೆ ಏನು ಅಂತಂದ್ರೆ ನಿಮ್ಮ ನಟನೆ ಇದೆಯಲ್ಲ, ಈಗ ನಿರ್ದೇಶಕ ಮತ್ತೆ ನಟ, ನಾಯಕ ನಟ, ಸಂಪೂರ್ಣ ಜವಾಬ್ದಾರಿ ನಿಮ್ದೇನೆ. ಅದೊಂದು ದೊಡ್ಡ ಜವಾಬ್ದಾರಿ ಅದು, ಅದನ್ನ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಏನಂದ್ರೆ ನಾನು ತಮ್ಮನ್ನು ನೋಡ್ದಂಗೆ ನಾವು ಯಾವ್ದಾದ್ರು ಒಂದು ಪಾತ್ರ ಮಾಡುವಂತ ಸಂದರ್ಭದಲ್ಲಿ ಹೇಳ್ತೀವಿ, ಅಯ್ಯೋ ಏನಪ್ಪಾ ಅವರು ಪರಕಾಯ ಪ್ರವೇಶ ಮಾಡಿದ ರೀತಿಯಲ್ಲಿ ಪಾತ್ರ ಮಾಡಿದ್ರು ಅಂತ. ಇದು ಹಂಗಲ್ಲ, ಇದು ದೈವವೇ ಪ್ರವೇಶ ಮಾಡಿ ಮಾಡಿಸ್ದಂಗಿರುತ್ತೆ ನಿಮ್ಮ ನಟನೆ. ಅದು ಅದ್ರ ಬಗ್ಗೆ ಗೊತ್ತಿಲ್ಲ. ಅಂದ್ರೆ ಎಲ್ಲವೂ ಕೆಲವೆಲ್ಲ ಅನುಭವಕ್ಕಷ್ಟೇನೆ, ಅಂದ್ರೆ ಹೇಳಕ್ಕೆಲ್ಲ ಕಷ್ಟ ಆಗ್ಬಿಡುತ್ತೆ. ಬಟ್ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಅದು ಕಂಪ್ಲೀಟ್ ಆಯ್ತಲ್ಲ ಅನ್ನೋದೇ ನನಗೆ ತುಂಬಾ ಶಾಕಿಂಗ್. ಮತ್ತೆ ಒಂಥರ ಓಕೆ, ಒಂದ್ ಸಮಾಧಾನ ಕೊಡುತ್ತೆ. ಅಂದ್ರೆ ನೆನ್ಪು ಮಾಡ್ಕೋಬೇಕಂದ್ರೆ ಕ್ಲೈಮ್ಯಾಕ್ಸ್ ಒಂದು ಪೋರ್ಷನ್ ನಾವು ಶೂಟ್ ಮಾಡ್ಬೇಕಾದ್ರೆ ಅವಾಗ ಎಲ್ಲ ಇದ್ರು, ಎಲ್ಲರೂ ಆರ್ಟಿಸ್ಟ್ಗಳಿದ್ರು, ಇವ್ರು ಇದ್ರು, ಇನ್ನು ಸುಮಾರಷ್ಟು ಆರ್ಟಿಸ್ಟ್ಗಳೆಲ್ಲ ಇದ್ರು. 2 ಕಾಲು ಸ್ವೆಲ್ಲ ಹೊಡಿತು ನಂದು, 2 ಇಷ್ಟು ತಪ್ಪು ಕೂತ್ಕೊಂಡ್ಬಿಡಿತ್ತು 2 ಕಾಲು. ಸೊ ಶಾರ್ಟ್ ಕೊಡು, ಕಾಲ್ನ ಯಾವ್ದೋ ಇದ್ರ ಮೇಲೆ ಇಟ್ಕೋ ಕೂತ್ಕೋ ಅಂತ. ಮತ್ತೆ ಹೆಂಗಾಯ್ತು ಏನ್ ಕತೆ ಅಂತ ಗೊತ್ತಿಲ್ಲ, ಎಲ್ಲಿ ಹೊಡಿತು ಏನ್ ಕತೆ ಅಂದ್ರೆ ಗೊತ್ತಿಲ್ಲ. ಸೊ ಇದಿತ್ತು. ಬಟ್ ಅದ್ ಮಾಡಿ ಮುಗ್ಸಕ್ ಆಗ್ಬಿಡ್ತು ನನಗೆ. ಅದು ಅವಾಗ ಓಕೆ ಮುಗ್ಸಕ್ಕೆ ನಾನು ನಿಂತೋಗ್ಬಿಡುತ್ತೆ ಶೂಟಿಂಗ್, ನಿನ್ನ ಮಧ್ಯದಲ್ಲಿ ನಿಂತೋಗುತ್ತೆ ಅಂತ ಅನ್ಕೊಂಡು ಯೋಚನೆ ಮಾಡ್ತಿದ್ದೆ. ಬಟ್ ಇಲ್ಲ, ಮಾಡ್ಲೇಬೇಕಂತ ಪುಷ್ ಮಾಡ್ತಿದ್ದೆ. ಡೈಲಿ ಸ್ವೆಲ್ಲಿಂಗ್ ಜಾಸ್ತಿ ಆಗ್ತಾನೆ ಇತ್ತು. ಸೊ ಫೈನಲಿ ಮಾಡಿ ಮುಗಿಸಿದ್ವಿ ಅದನ್ನ, ಓಕೆ ಅಂತ ಅನ್ಕೊಂಡು. ಆಮೇಲೆ ಅಲ್ಲ, ಎಲ್ಲಾದ್ರೂ ಶೂಟಿಂಗ್ ನಿಂತಂತ ಉದಾಹರಣೆಗಳು ಏನಾದ್ರು ಇದೆಯಾ ಶುರುವಾಗಿ? ಇಲ್ಲ, ಅಂತದ್ದೇನಿಲ್ಲ, ನಿಂತದ್ದಂತದೇನು ಇದಿಲ್ಲ. ಸೊ ಅಂದ್ರೆ ಅಷ್ಟೊತ್ತಿಗೆ ಬ್ರೇಕ್ ಮಾಡಿ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಾಡೋದಂಥದ್ದು ಎಲ್ಲ ಇದೆ. ಏನಾದ್ರು ಒಂದಾಗತ್ತೆ, ಅವಾಗ ಅದನ್ನ ಸ್ವಲ್ಪ ಬ್ರೇಕ್ ಮಾಡ್ತೀವಿ, ಇನ್ನೊಂದು ಪೋರ್ಷನ್ ಶೂಟ್ ಮಾಡ್ತೀವಿ, ಹಂಗೆಲ್ಲ ಹೋಗೋದು ನಾರ್ಮಲ್. ಅದು ಇದರಲ್ಲಿ ಈ ದೈವದ ತುಳುವಿನ ಪಾಠದಾನ ಇದೆ, ಇದರಲ್ಲಿ ದೈವವಾಣಿಗಳಿವೆ. ಇದರಲ್ಲಿ ತುಂಬಾ ಸಂದರ್ಭಗಳಲ್ಲಿ ಈ ರೀತಿ ಮಾಡುವಂತ ಸಂದರ್ಭದಲ್ಲಿ ನಮಗೆ ತರ್ಕಕ್ಕೆ ನಿಲುಕದ ಸಂಗತಿಗಳು ನಮ್ಗೆ ಅದನ್ನ ಮಾತಲ್ಲಿ ಹೇಳಕ್ ಸಾಧ್ಯ ಇಲ್ಲ. ಏನೋ ಅದೇನಿದ್ರು ಅದೇನಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್, ಅದು ಆ ಥರದ್ದು ಏನಾದ್ರು ಆಗಿದೆಯಾ ರಿಷಬ್? ಖಂಡಿತವಾಗ್ಲೂ ನಾನು ಅದನ್ನ ಎಕ್ಸ್ಪೀರಿಯನ್ಸ್ಗೆ ಇಟ್ಕೊಳ್ತೀನಿ. ಲಾಸ್ಟ್ ಟೈಮ್ ಇದೆ ಹೇಳಿದ್ದೀನಿ ನಾನು. ಸೊ ಅದು ಹಂಗೆ ಇರ್ಬೇಕು ಯಾವತ್ತು. ಕೆಲವೊಂದು ವಿಚಾರಗಳನ್ನು ನಾವು ಮಾತಾಡಲ್ಲ, ಹೇಳ್ಬಿಡ್ಬಾರ್ದು ಅಂತಿದ್ವಿ.